ಇಸ್ವಿನಲ್ಲಿ ಬಂದು ಸಸ್ಪೆನ್ಷನ್ ಮಾಡಿಸ್ಕೊಳ್ಳೋದು IPC ಅಫೆನ್ಸು. We are in 2024. Even after 5 years, fellow is not ready to do anything. ಕರೆದು ಒಳಗಡೆ ಕರೆದು NBW ಕೊಟ್ಟು ಎಲ್ಲ ಹಾಕಿ ಒಳಗಡೆ ಹಾಕಿದ್ಮೇಲೆ ಈಗ ಲಾಯರ್ ಚೇಂಜು. And are you all trying to play with the court and see that you know what the powers of the court is? Oh my God. People should realize power of the court. Then only they will adhere to it. Please, madam. ಶ್ಯೂರಿಟಿದು 25,000, ಒಟ್ಟು 50,000 ರೂಪಾಯಿ ತುಂಬಿದ್ರೆ ಹೊರಗಡೆ ಬರ್ತಾನೆ, ಇಲ್ಲದೆ ಹೋದ್ರೆ ಹೊರಗೆ ಬರೋ ಪ್ರಶ್ನೆನೇ ಇಲ್ಲ. ಶ್ಯೂರಿಟಿದಕ್ಕೆ ಬೇಕಾದ್ರೆ ಸ್ವಲ್ಪ ಕನ್ಸೆಷನ್ ಕೊಡೋಣ, ಬಿಕಾಸ್ ಯು ಹ್ಯಾವ್ ಬಿನ್ ನೌ ಯುವರ್ ಪ್ರೆಸೆನ್ಸ್ ಹ್ಯಾಸ್ ಬಿನ್ ಸೆಕ್ಯೂರ್ಡ್ ಬೈ process known to law. We may give some amount of concession for the surety remission in the bond amount if he makes an application. Otherwise 50,000 you pay, then only you will realize what is the offence for which he has been convicted. 504, 332, 325, 341 IPC. 325 is also there. Yes, ma'am. So mule murdidiri 320. Yes. 325 ಇನ್ನೇನು grievous hurt. 504, 341, 323 and 353, my lord. 353. Then you have threatened a government official and going away with without any order. That too, 2 courts have held you as a convict. What are you up to? Though PW 3 and 4 was done last time, my lord. No question of looking into all those things here. Please. We are only question of error of jurisdiction Please, my lord. and sentence. Please, my lord. No more arguments for the factual aspect. ಎರಡು ಕೋರ್ಟ್ನ ನಿಮ್ಮ ಕನ್ವಿಕ್ಷನ್ ಕೊಟ್ಟಿದ್ದಾರೆ. Whom did you threaten? Please tell me which government official. KSRTC bus driver, my lord. ಅವನಲ್ಲಿ ಬಸ್ ಡ್ರೈವಿಂಗ್ ಸ್ಟೀರಿಂಗ್ ವೀಲ್ ಬಿಟ್ಬಿಟ್ಟು ನಿಮಗೆ ಬಂದು ಜಗಳ ಕಾಯ್ಬೇಕೇನೋ. ಏನ್ ಮಾಡಕ್ ಹೋದ್ರಿ? ಓವರ್ಟೇಕ್ ಮಾಡಕ್ಕೆ ಜಾಗ ಬಿಡ್ಲಿಲ್ಲ ಅಂತ ಹೋಗಿ ಬಸ್ಗೆ ಹೊಡೆದ್ರ? That is what the allegation, my lord. ದಟ್ ಇಸ್ ವಾಟ್ ಅಲ್ಲ, ದಟ್ ಈಸ್ ದಿ ಅಲಿಗೇಷನ್. ಇಲ್ಲಿ ಹೋದ್ ಸತಿ ರಿವಿಷನಲ್ ಕೂತಾಗ ಮಾಡಿದೀನಿ ನೋಡಿ, ಎಲ್ಲ 40-45 ವರ್ಷದವರು. ಇವನ್ ಆರನ್ ಮಾಡದಂತೆ, ಅವನ್ ಜಾಗ ಬಿಡ್ಲಿಲ್ವಂತೆ, ಅದಕ್ಕೆ ಕಾರ್ನ ಮುಂದೆ ತಗೊಂಬಂದ್ಬಿಟ್ಟು ಅಡ್ಡ ಹಾಕಿ ನಿಂತ್ಕೊಂಡ್ಬಿಟ್ಟು ತೊಡೆಗೆ ಚಾಕು ಹಾಕಿದ್ರು. 5 ಜನ 20-22 ವರ್ಷದಲ್ಲಿ ಇದ್ದಾಗ ಅದನ್ನ ಮಾಡಿದ್ರು. ನಮ್ ಕೋರ್ಟ್ಗೆ ಬರೋಷ್ಟೊತ್ತಿಗೆ ಅವ್ರಿಗೆಲ್ಲ 40-42 ವರ್ಷ ಆಗಿತ್ತು. ಅವರೆಲ್ಲ ಹೇಳಿದ್ರು ಮಹಾ ತಪ್ಪಾಗೋಗ್ಬಿಟ್ಟಿದೆ, ಹಾಗೇನೋ ನಮಗೆ ದುರ್ಬುದ್ಧಿ ಬಂದ್ಬಿಟ್ಟಿತ್ತು, ಈಗೆಲ್ಲ ಅರ್ಥ ಆಗಿದೆ, ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ, ಜೈಲ್ಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ 1 ಲಕ್ಷ ಹಾಕ್ಸಿದೀನಿ ಒಬ್ಬೊಬ್ಬರ ಕೈಲಿ. ಪಾಪ ಅವ್ನು ತೊಡೆ ತೀರ್ಸ್ಕೊಂಡಿದ್ದಕ್ಕೆ 5 ಲಕ್ಷ ಅವನ್ಗೆ ಕಾಂಪೆನ್ಸೇಷನ್. ದಿಸ್ ಈಸ್ ಕಾಲ್ಡ್ ವಾಟ್ ಈಸ್ ರೋಡ್ ರೇಜ್ ಅಂತ ಗೊತ್ತಾಯ್ತಲ್ಲ. ಅಲ್ಲೆಲ್ಲೋ ಟರ್ನಿಂಗ್ ಇರುತ್ತೆ, ಇವನ್ ಹಾರ್ನ್ ಮಾಡಿದ್ರೆ ಅವ್ನು ಜಾಗ ಬಿಟ್ಬಿಡ್ಬೇಕು. ಕೋರ್ಟ್ನವ್ರು ಅಯ್ಯೋ ಪಾಪ ಅಂತಿರೋದಕ್ಕೆ ಈ ಥರದ್ದೆಲ್ಲ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಅವನ ಹಾರ್ನ್ ಮಾಡದೆ ಜಾಗ ಬಿಡಲಿಲ್ಲ ಅಂತ ಬಂದು ಒಳಗೆ ಬಂದ್ಬಿಟ್ಟು ತಿವಿದ್ ಬಿಟ್ರೆ ಕೋರ್ಟ್ ಏನ್ ಸುಮ್ಮನೆ ಇರ್ಬೇಕಾ ಅಂತ ಸಂದರ್ಭದಲ್ಲಿ? ಹೋಗ್ಲಿ ಬಿಡಿ, ಯುವರ್ ಕ್ಲೈಂಟ್ ಡಿಸರ್ವ್ಸ್ ಆಲ್ ದೀಸ್ ಥಿಂಗ್ಸ್. ಬರೇ ಕೈಯಲ್ಲಿ ಹೊಡೆದ್ರು, ಏನಾರು ರಾಡ್ ಗೀಡಲ್ಲಿ ಹೊಡೆದು ಮೂಳೆ ಮುರಿದ್ರು? ಜಸ್ಟ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಷನ್. ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಷನ್ ಸ್ವಾಮಿ. ಯೂನಿಫಾರ್ಮ್ ಟೇರ್ ಆಗಿದೆ, ಕೈಯಲ್ಲಿ ಹೊಡಿಲಿಲ್ವಾ? ಅದಿಲ್ಲ ಸ್ವಾಮಿ. ಯಾಕೆ ಮತ್ತೆ 333 ಎಲ್ಲ ಹೆಂಗಾಗುತ್ತೆ? Please don't say all those things before this court, sir. All right, 24/6 ನೋಡೋಣ, ಫಸ್ಟ್ ದುಡ್ಡು ಕಟ್ಟಿ ಆಮೇಲೆ ನೋಡೋಣ. ಡೀಪ್ ಲೆವೆಲ್ Sir, one sir, file ಕೊಡಿ ನನಗೆ. File Seal number 25, ಶಾಸ್ತ್ರಿ ಗಣಪತಿ ಶ್ರೀಪಾದ್. ಶಾಸ್ತ್ರಿ ಚೆನ್ನಪ್ಪ ಅಂತ. Yes, sir. Contesting respondents. Hmm. My lord, concurrent finding. Wait, sir. Let him say. Why are you preempting him to argue the matter? Yes, sir. Heli. Lord, in the year. What copy you sought for dispensation? Was in order passed in CC number 3368. Why? It was dispensed in the year 2021. ಇಲ್ಲಿವರೆಗೂ ಸಿಕ್ಕಿಲ್ವಾ? I am permitted to file. Where is the certified copy? I am having now. File it today itself with memo. Please. Memo is certified copy of the order of the trial magistrate filed. Accordingly, IA1 of 2021 would not survive. Same is dismissed. ಇವಾಗ ಅಡ್ಮಿಟ್ ಆಗಿದ್ಯಾ? My lord, at the time of admission, my lord, may I make one submission, my lord? It was admitted on the only ground that he would settle the matter. Till today has not settled No, the matter. please. ಅಡ್ಮಿಟ್ ಆಗಿದ್ಯಾ ಅಂತ ಕೇಳಿದ ಪ್ರಶ್ನೆ. ಆಗಿದೆ. On the time
At the time, it was admitted on the ground that Please don't say all those things. I cannot bring that honorable judge who admitted the matter as a witness. it is. Let us see what has been It is written there. recorded in the order sheet, my lord. We will see, sir. Please. ಕೊಡಮ್ಮ ಕೊಡಿ ಇಲ್ಲಿ. It is not yet admitted, sir. What you say is incorrect. I'm sorry. So far as admission is concerned, I may be. Sir, you have made a submission which is incorrect. Please. Please keep quiet. Post the matter for admission on 21/6. Number 26, Lakshmikant K. Issue notice. ರುದ್ರಯ್ಯ ಹಿರೇಮಠ್ ಏನಾಯ್ತಪ್ಪ ಭತ್ತದ ಚೀಲ? Fine. ತಾವು fine. ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ. ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ. I leave it to your lordship. ಯಾರು ನಾನಾದ್ರೆ 50,000 ಹಾಕ್ತೀನಿ. ಲಿವ್ ಇಟ್ ಟು ಯುವರ್ ಲಾರ್ಡ್ಶಿಪ್ ಅಂದ್ರೆ ಕಳ್ಳ. ನಾನೇನು ನೀವಾಗೆ ಹೇಳಿದ್ರೆ ಅದನ್ನ ನೋಡ್ಬೋದು, ಕನ್ಸಿಡರ್ ಮಾಡ್ತೀನಿ. ಸರಿ. ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು. ಯಾಕೆ ಕನ್ಸಿಡರ್ ಮಾಡ್ಬೇಕು? 323. ಆ ಅವ್ರೇನ್ ಪರ್ಸನಲ್ ಇದೆ. ಸಿಮಿಲರ್ ಅಫೆನ್ಸ್ ಇಸ್ ನಾಟ್. ಅಲ್ಲಿಗೆ ನೋನ್ ಕಳ್ಳಂಗ್ ಯಾಕೆ ಮತ್ತೆ ಕೊಡ್ಬೇಕು? ಕಂಡ್ಕೊಂಡವ್ರ ಮನೆ ಭತ್ತ ಕದ್ದಿಯವನ್ಗೆ ಯಾಕೆ ಕೊಡಬೇಕು? ಮೈ ಮುರಿದು ದುಡಿಯೋ ಯೋಗ್ಯತೆ ಇಲ್ಲ. ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್. ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ? 1 ತಿಂಗಳಿಗೆ 1 ಮಂತ್. ಆಲ್ ರೈಟ್, 20,000 ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ, ಇಲ್ದರಿಲ್ಲ. ಲಾಸ್ಟ್ ಡೇಟ್ ಇಲ್ದರೆ ಒಳಗಡೆ ಇರ್ತಾರೆ ಬಿಡಿ, ನಮ್ಗೆ ಯಾಕೆ? ತಾವು 10,000 ಅಂತ ಹೇಳಿದ್ರಿ, ಅದಕ್ಕೆ ನಾನು ನಾನು ಯಾಕೆ 10,000 ಅಂತ ಹೇಳ್ತೀನಿ? 25 ಹೇಳಿಂದ. ನೋ ಸಾರಿ, ನಾನು ಎಷ್ಟು ದುಡ್ಡು ಅಂತ ಕೇಳಿದೆ ಭತ್ತಕ್ಕೆ. ನೀವು ಅದೇನೋ ಹೇಳಿದ್ರಿ ಇಷ್ಟಿತ್ತು 1,300 ಅಂತ. 1,300 ಅಂತ ಹೇಳಿದ್ದಕ್ಕೆ ಸ್ವಲ್ಪ ತಡೀರಿ. 1,300 ಪಲ್ಲಕ್ಕೆ ಅಂತ ಹೇಳಿದಕ್ಕೆ 20 kg ಅಂತ ಹಾಕಿದ್ದಕ್ಕೆ 26,000 ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ. ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ. 20,000 ಕರೆಕ್ಟ್ ಆಗಿದೆ. ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ, ಇಲ್ದರೆ ಇಲ್ಲ. ನಾವು ಆರ್ಡರ್ ಮಾಡ್ಬೇಡ, ಅವ್ರು ಕಟ್ಟಿದ್ರೆ ಉಂಟು, ಇಲ್ದರಿಲ್ಲ. ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇ? ಲೀನಿಯಂಟ್ ವ್ಯೂ ಮೇ ಬಿ ಟೇಕನ್. ಇನ್ನೇನ್ ಲೀನಿಯಂಟ್ ರೀ? ಕಳ್ಳಂಗೇನ್ ಲೀನಿಯಂಟ್ ವ್ಯೂ? ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ. ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ. ಉಳ್ತೋದ್ಮೇಲೆ ರಿಲೀಸ್ ಆಯ್ತೋ ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು? ಅದೇ ತಿಂಗಳಲ್ಲಿ ರಿಲೀಸ್. ಅದೇ ತಿಂಗಳಲ್ಲೇ ರಿಲೀಸ್ ಆಯ್ತು. ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು? ನಾವು ಇಲಿ ಅಂತ ಹೇಳಿದೀವಿ, ಅದು 2 ಕಾಲಿನ ಇಲಿನೂ ಇರ್ಬೋದು. ಆ 2 ಕಾಲಿನ ಇಲಿನೂ ಇರ್ಬೋದು. ಎಷ್ಟು ಉಳಿದಿದ್ದೆಷ್ಟು ಅವ್ರಿಗೆ? ಎಲ್ಲ 20 ಬ್ಯಾಗ್ಸ್. ಮತ್ತೆ ಸುಮ್ನೆ ಅವೆಲ್ಲ ಹಿರೇಮಠದವ್ರೆ, ತಾವು ಎಲ್ಲ ಸ್ವಾಮಿ ಲಿಂಗಾಯತ, ತಮಗ್ ಗೊತ್ತಿದೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಇನ್ನೊಬ್ಬರು ವಸ್ತೆಗೆ ಏನು ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ. ಎಲ್ಲ ನಿಮಗೆ ಗೊತ್ತಿದೆ. ಕಷ್ಟಪಟ್ಟು ನಾಟಿ ಮಾಡಿ, ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ, ಕಳೆ ಪಳೆ ತೆಗೆದು ಔಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ ಮೇಲೆ